ಇಂದ್ರಾಳಿಯ ಈ ಒಂದು ಸುಂದರವಾದ ಪರಿಸರದಲ್ಲಿ ವಿಶೇಷವಾಗಿ ಮುಖ್ಯ ಪ್ರಾಣದೇವರ ಸನ್ನಿಧಾನ ಇದೀಗ ವೃದ್ಧಿಯಾಗ್ತಾ ಇದ್ದು ಬ್ರಹ್ಮಕಲಶೋತ್ಸವದ ಮುಖಾಂತರ ಆ ಸನ್ನಿಧಾನ ಪರಿಪೂರ್ಣತೆಯನ್ನು ಹೊಂದುತ್ತಾ ಇದೆ ಅಂತ ಹೇಳಿ ನಾವು ಬಹಳ ಸಂತೋಷ ಪಡ್ತಾ ಇದ್ದೇವೆ. ಇಂದ್ರಾಳಿ ದೇವಸ್ಥಾನ ಉಳಿದೆಲ್ಲ ದೇವಸ್ಥಾನಗಳಿಗೆ ಒಂದು ಮಾದರಿಯಾದಂತಹ ದೇವಸ್ಥಾನ ಅಂತೇಳಿ ನಾವು ಗುರುತಿಸಬಹುದು. ಇಲ್ಲಿಯ ಪರಿಸರ, ಪ್ರಶಾಂತತೆ, ಒಳ್ಳೆಯ ದಿವ್ಯವಾದ ಅನುಭವ, ಇದು ನಿಜವಾಗಿ ದೇವಸ್ಥಾನಕ್ಕೆ ಬೇಕಾದಂತಹ ಪರಿಸರ. ಇದು ಬೇರೆ ಕಡೆ ಎಲ್ಲ ನಗರಗಳಲ್ಲಿ ದೇವಸ್ಥಾನ ಅನೇಕ ಶಾಪಿಂಗ್ ಕಾಂಪ್ಲೆಕ್ಸ್ಗಳ ಮಧ್ಯದಲ್ಲಿ ಒಂದು ದೇವಸ್ಥಾನ ಇರುತ್ತದೆ. ಅಲ್ಲಿ ಮನಸ್ಸಿಗೆ ಶಾಂತಿ ಬಹಳ ಕಷ್ಟಕರವಾಗಿರ್ತದೆ. ಆದರೆ ಇಲ್ಲಿಯ ಪರಿಸರವನ್ನು ನೋಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಂದಾಗ ಮನಸ್ಸು ಪ್ರಶಾಂತವಾಗಿ ದೈವಿಕ ಭಾವನೆ ಜಾಗೃತವಾಗಲಿಕ್ಕೆ ಬಹಳ ಒಂದು ಪೂರಕವಾದಂತಹ ವಾತಾವರಣ ಇದೆ. ಅದಕ್ಕೆ ಸರಿಯಾಗಿ ಶ್ರೀ ಮುಖ್ಯಪ್ರಾಣದೇವರ ಸನ್ನಿಧಾನ ಹಾಗೆ ದುರ್ಗಾದೇವಿ ಗಣಪತಿಯ ಸನ್ನಿಧಾನ ಇದು ಮತ್ತಷ್ಟು ದಿವ್ಯತೆಯನ್ನು ಹೆಚ್ಚಿಸ್ತಾ ಇದೆ. ಮುಖ್ಯಪ್ರಾಣದೇವರ ಸನ್ನಿಧಾನ ಬಹಳ ವಿಶೇಷವಾದದ್ದು. ಪ್ರಾಣದೇವರ ಅನುಗ್ರಹ ಆದರೆ ಉಳಿದೆಲ್ಲ ಕೆಲಸಗಳು ಕೂಡ ಅದು ಸಿದ್ಧಿಯಾಗ್ತದೆ. ಕಾರ್ಯಸಿದ್ಧಿ ಹನುಮಾನ್ ಅಂತ ಹೇಳಿ, ಹನುಮಂತನ ಅನುಗ್ರಹ ಇದ್ದರೆ ಎಲ್ಲ ಕಾರ್ಯಗಳು ವಿಜಯವಾಗ್ತದೆ. ಹನುಮಂತನಿಗೆ ವಿಜಯ ಅಂತ ಹೇಳಿ ಕೂಡ ಹೆಸರುಂಟು. ಅರ್ಜುನನ ರಥದಲ್ಲಿ ಹನುಮಂತ ಇದ್ದು ಹನುಮಧ್ವಜನಾಗಿ ಕಪಿಧ್ವಜನಾಗಿ ಅರ್ಜುನ ಅಲ್ಲಿ ಜಯವನ್ನು ಗಳಿಸಿದ. ಎಲ್ಲಿ ಆಂಜನೇಯನು ಇರ್ತಾನೋ ಅಲ್ಲಿ ಜಯ ಎಂಬುದು ಅದು ಸಿದ್ಧವಾದದ್ದು. ಆದ್ದರಿಂದಲೇ ಸುಂದರಕಾಂಡವನ್ನು ನಾವು ಸಂಕ್ಷಿಪ್ತಗೊಳಿಸಿದರೆ ಅದರ ಸಂಕ್ಷೇಪ ರೂಪ ಏನಾಗ್ತದೆ ಅಂದರೆ ರಾಘವೋ ವಿಜಯಂ ದದ್ಯಾತ್ ಮಮ ಸೀತಾಪತಿ ಪ್ರಭು ಅಂತ ಹೇಳಿ, ರಾಘವ ನಮಗೆ ಸೀತಾಪತಿ ರಾಘವ ವಿಜಯವನ್ನು ಕೊಡಲಿ ಎಂಬುದು ಸುಂದರಕಾಂಡದ ಸಂದೇಶ. ಅಂದರೆ ಆಂಜನೇಯ ಎಲ್ಲಿ ಇರ್ತಾನೋ ಅಲ್ಲಿ ವಿಜಯ, ಅಲ್ಲಿ ಸಂಪತ್ತು, ಎಲ್ಲ ಯಶಸ್ಸುಗಳು ಕೂಡ ಬರಲಿಕ್ಕೆ ಸಾಧ್ಯವಿದೆ. ಪ್ರಾಣದೇವರ ಅನುಗ್ರಹ ಆದರೆ ಮಾತ್ರ ರಾಮದೇವರ ಅನುಗ್ರಹ ಆಗ್ತದೆ. ಆಂಜನೇಯನ ಅನುಗ್ರಹ ಆಗಬೇಕಾದರೆ ರಾಮದೇವರ ಅನುಗ್ರಹ ಆಗಬೇಕಾದರೆ ಆಂಜನೇಯನ ಅನುಗ್ರಹ ಬೇಕೇ ಬೇಕು. ರಾಮಾಯಣದಲ್ಲಿ ಒಂದು ಪ್ರಸಂಗ, ಸೀತೆಯ ಅಪಹಾರ ಆದ ಮೇಲೆ ಶ್ರೀರಾಮದೇವರು ಹುಡುಕ್ತಾ ಸುಗ್ರೀವನ ಹತ್ತಿರ ಬಂದು ಸಖ್ಯವನ್ನು ಮಾಡ್ತಾರೆ. ಕೆಲವರ ಪ್ರಶ್ನೆ ಏನೆಂದರೆ ಸುಗ್ರೀವನ ಹತ್ತಿರ ಸಖ್ಯ ಮಾಡಿದ್ದು ತಪ್ಪು, ಯಾಕೆಂದರೆ ಅವನೇ ಭಯದಿಂದ ಇದ್ದಾನೆ. ಅವನ ಹೆಂಡತಿಯನ್ನು ವಾಲಿ ಅಪಹರಿಸಿದ್ದಾನೆ. ಅವನು ಹೆದರಿ ಹೋಗಿ ಋಷ್ಯಮುಖ ಪರ್ವತದಲ್ಲಿ ಅಡಗಿ ಕೂತಿದ್ದಾನೆ. ಅವನ ಹತ್ತಿರ ಹೋಗಿ ನನಗೆ ಸಹಾಯ ಮಾಡು ಅಂತೇಳಿ ಹೇಳಿದರೆ ಅದು ಬುದ್ಧಿವಂತಿಕೆ ಅಲ್ಲ. ಯಾವಾಗಲೂ ಕೂಡ ಡೊನೇಷನ್ ಯಾರ ಹತ್ರ ಕೇಳಬೇಕು? ಹಣ ಇದ್ದವರ ಹತ್ರ ಹೋಗಿ ಡೊನೇಷನ್ ಕೇಳಬೇಕು. ಭಿಕ್ಷುಕರ ಹತ್ರ ಹೋಗಿ ನಮಗೆ ಡೊನೇಷನ್ ಕೊಡು ಅಂತೇಳಿ ಹೇಳಿದರೆ ಅದು ಸರಿಯಾದಂತಹ ದಾರಿ ಅಲ್ಲ. ಹಾಗೆಯೇ ಸುಗ್ರೀವನೇ ಸ್ವಯಂ ಅವನು ದುಃಖಿತನಾಗಿ ಹೆದರಿ ಅಡಗಿ ಕೂತಿದ್ದ. ಅವನ ಹತ್ರ ಹೋಗಿ ಸೀತೆಯ ಅನ್ವೇಷಣೆಗೆ ಸಹಾಯ ಮಾಡು ಅಂತೇಳಿ ಹೇಳಿದರೆ ಇದು ಯಾವ ರೀತಿ ಸರಿ ಅಂತ ಹೇಳಿ ಕೆಲವರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ರಾಮದೇವರು ಸ್ಪಷ್ಟವಾದಂತಹ ತನ್ನ ನಡೆಯನ್ನು ತೋರಿಸ್ತಾರೆ. ರಾಮದೇವರು ಸುಗ್ರೀವನ ಹತ್ತಿರ ಹೋದದ್ದಲ್ಲ, ಸುಗ್ರೀವನ ಹತ್ತಿರ ಹನುಮಂತನಿದ್ದಾನೆ, ಅದಕ್ಕೋಸ್ಕರ ಸುಗ್ರೀವನ ಹತ್ತಿರ ಹೋದದ್ದು. ವಾಲಿ ಬಲಿಷ್ಠನಾಗಿದ್ದರೂ ಕೂಡ ಹನುಮಂತನನ್ನು ಬಿಟ್ಟಿದ್ದಾನೆ. ಆದ್ದರಿಂದ ವಾಲಿಯ ಹತ್ತಿರ ಹೋಗಲಿಲ್ಲ. ಎಲ್ಲಿ ಹನುಮಂತ ಇದ್ದಾನೋ ಅಲ್ಲಿ ರಾಮದೇವರು ಬರ್ತಾರೆ. ಅವನು ದುರ್ಬಲನಲ್ಲ, ಹನುಮಂತ ಇದ್ದರೆ ಅವನು ಬಲಿಷ್ಠ ಅಂತೇಳಿ ಅರ್ಥ. ಅದಕ್ಕೋಸ್ಕರ ರಾಮದೇವರು ಸುಗ್ರೀವನ ಹತ್ರ ಹೋಗಿ ಆ ಒಂದು ಸೀತೆಯನ್ನು ಮತ್ತೆ ಪುನಃ ಅವರು ಪಡೆದರು. ಇದರಿಂದ ಏನು ಗೊತ್ತಾಗ್ತದೆ ಅಂದರೆ ಎಲ್ಲಿ ಹನುಮಂತ ದೇವರಿದ್ದಾರೋ ಅಲ್ಲಿ ದೇವರು ಬರ್ತಾರೆ, ಎಲ್ಲಿ ವಿಜಯ ಇರ್ತದೆ. ಆದ್ದರಿಂದ ಅಂತಹ ಪ್ರಾಣದೇವರ ಆರಾಧನೆ ಬಹಳ ಮುಖ್ಯವಾದದ್ದು. ನಮ್ಮ ನಾಡು ಹನುಮಂತ ಅವತಾರ ಮಾಡಿದ ನಾಡು. ಶ್ರೀ ಮಧ್ವಾಚಾರ್ಯರು ಸಾಕ್ಷಾತ್ ಹನುಮಂತನ ಅವತಾರ. ದ್ವಾಪರ ಯುಗದಲ್ಲಿ ಭೀಮಸೇನನಾಗಿ ಅವತಾರ ಮಾಡಿದರೆ ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದರು. ವಾಯುದೇವರೇ ಹನುಮಂತನಾಗಿ ಅವತಾರ ಮಾಡಿದರು.
ವಾಯುದೇವರು ದೇವರನ್ನು 3 ವಿಧದಿಂದ ಪೂಜೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಒಂದು ಬ್ರಹ್ಮಚಾರಿಯಾಗಿ, ಮತ್ತೊಂದು ಗೃಹಸ್ಥನಾಗಿ, ಮತ್ತೊಂದು ಸನ್ಯಾಸಿಯಾಗಿ. ಬ್ರಹ್ಮಚಾರಿಯಾಗಿ ಹನುಮಂತನ ರೂಪದಲ್ಲಿ ವಾಯುದೇವರು ಪೂಜೆ ಮಾಡಿದರು. ಗೃಹಸ್ಥನಾಗಿ ಭೀಮಸೇನನಾಗಿ ಪೂಜೆ ಮಾಡಿದರು. ಸನ್ಯಾಸಿಯಾಗಿ ಮಧ್ವಾಚಾರ್ಯರಾಗಿ ಪೂಜೆ ಮಾಡಿದರು. ಹೀಗೆ ಒಂದೇ ವಾಯುದೇವರು ಬ್ರಹ್ಮಚಾರಿ, ಗೃಹಸ್ಥ ಮತ್ತು ಸನ್ಯಾಸಿಯ ರೂಪದಲ್ಲಿ ದೇವರನ್ನು ಆರಾಧನೆ ಮಾಡುವುದಕ್ಕೋಸ್ಕರ ಮಧ್ವಾಚಾರ್ಯ ರೂಪದಲ್ಲಿ ಹನುಮಂತನೇ ಬಂದದ್ದು. ಅಂತಹ ಮಧ್ವಾಚಾರ್ಯರ ಕ್ಷೇತ್ರದಲ್ಲಿ ಹನುಮಂತನ ಸನ್ನಿಧಾನ ಎಂಬುದು ಅದು ಬಹಳ ವಿಶೇಷವಾದದ್ದು. ಉಡುಪಿಯಲ್ಲಿ ಮಧ್ವಾಚಾರ್ಯರ ಪೀಠ ಅಂದರೆ ಅದು ಹನುಮಂತನದ್ದೇ ಪೀಠ. ನಮ್ಮ ಮೊನ್ನೆಯ ಪರ್ಯಾಯದಲ್ಲಿ ಅದು ಸ್ಪಷ್ಟವಾಗಿದೆ. ಆ ಸಿಂಹಾಸನದಲ್ಲಿ ಮಲಗಿದ್ದ ನಮ್ಮ ಸೇವಕನಿಗೆ ರಾತ್ರಿ ಎಚ್ಚರವಾಗಿ ಆ ಪೀಠದಲ್ಲಿ ಹನುಮಂತ ಕೂತದ್ದನ್ನು ಅವನು ನೋಡಿದ, ಆಶ್ಚರ್ಯಪಟ್ಟ. ಆ ಮಧ್ವಾಚಾರ್ಯರ ಪೀಠದಲ್ಲಿ ಹನುಮಂತನೇ ಬಂದು ಸಾಕ್ಷಾತ್ ಕೂತದ್ದನ್ನು ಪ್ರತ್ಯಕ್ಷವಾಗಿ ನಮ್ಮ ಕೃಷ್ಣಗುಡಿ ಎಂಬಂಥ ಒಬ್ಬ ಹುಡುಗ ನೋಡಿದ್ದಾನೆ. ಅಂತಹ ಹನುಮಂತನ ಅವತಾರವೇ ಮಧ್ವಾಚಾರ್ಯರು. ಆ ಮಧ್ವಾಚಾರ್ಯರ ನಾಡು ಇದು ನಮ್ಮ ಪರಶುರಾಮ ಕ್ಷೇತ್ರ. ಇಲ್ಲಿ ಹನುಮಂತನ ವಿಶೇಷ ಸಾನ್ನಿಧ್ಯ ಇದೆ. ಅಂತಹ ಸಾನ್ನಿಧ್ಯದ ಜಾಗೃತಿ ನಮ್ಮ ಇಂದ್ರಾಣಿ ಕ್ಷೇತ್ರದಲ್ಲಿ ಆದದ್ದು ನಮಗೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ವಿಷಯವಾಗಿದೆ. ಅಂತಹ ಒಂದು ಪ್ರಾಣದೇವರ ಸೇವೆ ಮಾಡಿದ ನಿಮ್ಮೆಲ್ಲ ಭಕ್ತರಿಗೂ ಕೂಡ ಪ್ರಾಣದೇವರ ಅನುಗ್ರಹ ಆಗಬೇಕು. ಇದೊಂದು ಈಗಾಗಲೇ ದೊಡ್ಡ ಯಾತ್ರಾ ಸ್ಥಳ ಆಗಿದೆ. ಇನ್ನಷ್ಟು ಪ್ರಸಿದ್ಧಿಯಾಗಿ ಪ್ರತಿ ಶನಿವಾರ ಇಲ್ಲಿ ವಿಶೇಷ ರೀತಿಯಲ್ಲಿ ಭಕ್ತರು ಬಂದು ಸೇವೆ ಮಾಡುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಅಂತಹ ಒಂದು ಸಾನ್ನಿಧ್ಯ ಅದು ಇನ್ನಷ್ಟು ವೃದ್ಧಿಯಾಗಲಿ. ಜೊತೆಗೆ ದುರ್ಗಾದೇವಿ, ಮಹಾಗಣಪತಿಯ ಸಾನ್ನಿಧ್ಯವೂ ಕೂಡ ಇದೆ. ಆ ಮೂಲಕ ಭಕ್ತರ ಎಲ್ಲ ಅಭೀಷ್ಟಗಳು ಕೂಡ ಈ ಕ್ಷೇತ್ರದಲ್ಲಿ ಪೂರೈಸಲಿಕ್ಕೆ ಸಾಧ್ಯ ಇದೆ. ಅಂತಹ ಒಂದು ಸನ್ನಿಧಾನ ಅದು ಜಾಗೃತವಾಗಲಿ ಅಂತ ಹೇಳಿ ಬ್ರಹ್ಮಕಲಶೋತ್ಸವದ ಈ ಪರ್ವ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಈ ಒಂದು ದೊಡ್ಡ ಸೇವೆಯನ್ನು ಮಾಡಿದ ನಮ್ಮೆಲ್ಲ ಭಕ್ತರಿಗೆ, ಎಲ್ಲ ಸೇವಕರಿಗೂ, ದಾನಿಗಳಿಗೂ ಕೂಡ ಆ ಪ್ರಾಣದೇವರ ಅನುಗ್ರಹ ಆಗಲಿ. ನಮ್ಮ ಜಯಕರ ಶೆಟ್ಟಿಯವರ ನೇತೃತ್ವದಲ್ಲಿ ಪ್ರಾಣದೇವರ ಒಂದು ಸೇವೆ ನಡೆದಿದೆ ಅಂತ ಕೇಳಿದ್ದೇವೆ. ಜಯಕರ ಅಂದರೆ ಹನುಮಂತ ಜಯಕರ, ಜಯವನ್ನು ಉಂಟು ಮಾಡುವವರು. ಅಂತಹ ಒಂದು ಹನುಮಂತನ ಅನುಗ್ರಹದಿಂದ ಈ ಒಂದು ಕ್ಷೇತ್ರದ ವಿಶೇಷ ಅಭಿವೃದ್ಧಿ ನಡೆದಿದೆ ಅಂತ ಹೇಳಿ ನಾವು ಭಾವಿಸ್ತಾ ಆ ಆಂಜನೇಯನ ಅನುಗ್ರಹ ನಮಗೆಲ್ಲರಿಗೂ ಕೂಡ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಇವತ್ತು ಪುತ್ತಿಗೆಯಲ್ಲಿ ನಮ್ಮ ಮಠದ ದೇವಸ್ಥಾನದಲ್ಲಿ ಉತ್ಸವ ಇದ್ದದರಿಂದ ನಾವು ಬೇಗ